ಮೋರಲ್ ಏನಂದರೆ ಎಲ್ಲರೂ ಒಂದೇ ವಿಷಯಕ್ಕೆ ಏನು ಹೇಳೋದು ಫೂಲ್ ಆಗೋದು. ಆಕರ್ಷಣೆ ಅನ್ನೋ ಒಂದು ವಿಷಯಕ್ಕೆ ಎಲ್ಲರೂ ಫೂಲ್ ಆಗೋದು, ಮನುಷ್ಯರಾಗಲಿ ಮೀನಾಗಲಿ. ಆಕರ್ಷರಾಗಿ ಆಮೇಲೆ ಟ್ರ್ಯಾಪ್ ಆಗ್ತಾರೆ. ಆ ರೂಲ್ಸನ್ನು ಇಟ್ಕೊಂಡು ನಾವು ಮೀನು ಹಿಡಿಯೋದಿಲ್ಲ. ಇದನ್ನು ಸಬಿಕಿ ಸಾತ್ ಸಬಿಕಿ ವಿಕಾಸ್ ಅಂತ ಕೂಡ ಹೇಳ್ಬೋದು. ಫುಲ್ ವಿಕಾಸನ ಇದನ್ನು ಯೂಸ್ ಮಾಡಿದ ಮೇಲೆ ಹೆಂಗಿದೆ ನೋಡಿ. ಎಲ್ಲ ಏನು ನಮಗೇನು ಕೆಲಸನಿಲ್ಲ, ಜಸ್ಟ್ ಕಟ್ಟಿದ್ರೆ ಆಯ್ತು ಅಷ್ಟೇ. ಎಲ್ಲ ಸೆಟ್ ಮಾಡಿಟ್ಟಿದ್ದಾರೆ ಅದರಲ್ಲಿ. ಅಂತೂ ಮೀನು ಮಿಸ್ ಆಗಿತ್ತು. ಮೀನಲ್ಲ, ನನ್ನ ಟ್ರ್ಯಾಪ್ಸ್ ಎಲ್ಲ ನೀರಲ್ಲಿ ಹೋಗಿತ್ತು. ಸೊ ಇವತ್ತು ಬಿಡೋ ವಿಷಯನೇ ಇಲ್ಲ, ಹೇಗಾದರೂ ಮಾಡಿ ಇಡಬೇಕು. ரைடே பண்ணட்டுமா? இதோட மேலே நிற்கட்டுமா? இது த்ரோ பண்ண முடியாது. ಸ್ವಲ್ಪ ಮೇಲೆ ನಿಂತಿದ್ದಾನೆ. வந்துட்டாங்க. ಸಾರಿ வீடியோ பண்ணுறீங்க? ஆஃப் பண்ணிட்டா லாக் பண்ணு, எடுத்துட்டு ஓடி. இல்லை இருக்கு ಸೊ ಲಾಸ್ಟ್ ಟೈಮ್ ಬಂದಾಗ ನನ್ನ ಟ್ರ್ಯಾಪ್ ಎಲ್ಲ ಮಿಸ್ ಆಗಿತ್ತು. ಸೊ ಇವತ್ತು ತಿರ್ಗಾ ಬಂದಿದ್ದೀನಿ. ಕೈಯಲ್ಲಿರೋದನ್ನು ನೋಡಿ ಬಂದು ನಿಂತಿದೆ, ಏನೋ ತಿನ್ನಕ್ಕೆ ತಂದಿದ್ದಾನೆ ಅಂತೇಳಿ. ಬಟ್ ಅದಕ್ಕಿರೋದಲ್ಲ ಇದು. ಸೊ ನಮ್ಮ ಕೆಲಸ ಮಾಡೋಣ. ಇವತ್ತು ಒಂದು ಸ್ಪೆಷಲ್ ಐಟಮ್ ತಂದಿದ್ದೀನಿ ಮೀನು ಹಿಡಿಯೋಕ್ಕೆ. ಅದೇನಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ವೆದರ್ ಹೇಗಿದೆ ನೋಡುವ. ಸಮ್ಮರ್ ಬೇರೆ ಸ್ಟಾರ್ಟ್ ಆಗಿದೆ. ಯಾರೂ ಬರಲಿಲ್ಲ ಇನ್ನು. ನಾನು ಸ್ವಲ್ಪ ಬೇಗ ಬಂದಿದ್ದೀನಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಇಡೋಣ ಅಂತ ಪ್ಲ್ಯಾನ್. ಲಾಸ್ಟ್ ಟೈಮ್ ಬಂದಿರೋ ಸ್ಲಮ್ಮಲ್ಲಿದೆ. ಎಲ್ಲರೂ ಜಾಲಿ ಮಾಡ್ತಿದ್ದಾರೆ ಅಲ್ಲಿ. ಸೊ ಇವತ್ತಿನ ಸ್ಪೆಷಲ್ ಐಟಮ್ ಬಂದುಬಿಟ್ಟು ಎಲ್ಲಿಡೋಣ. ಇವತ್ತಿನ ಸ್ಪೆಷಲ್ ಐಟಮ್ಸ್ ಸಬಿಕಿ. ಸಣ್ಣ ಹಣಕ್ಕೆ ಸಿಗುತ್ತೆ, ಬಟ್ ಮೀನು ಸಿಕ್ಕಿದ್ರೆ ಅದಕ್ಕೆ ಕೊಟ್ಟಿರೋ ಹಣದ ಒಂದು 4ರಷ್ಟು ಪಟ್ಟು ಹಣ ಗಳಿಸ್ಬೋದು ನಮಗೆ. ಸೊ ಇನ್ವೆಸ್ಟ್ಮೆಂಟ್ಗಿಂತ 4 ಟೈಮ್ಸ್ ನಮಗೆ ಹಣ ಗಳಿಸ್ಬೋದು. ಎಷ್ಟು 120 ಇರೋದು, 120, 110 ಅದೇ ರೇಟಲ್ಲಿ ಸಿಗೋದು, ಜಾಸ್ತಿ ಇಲ್ಲ ಇದಕ್ಕೆ. ಸೊ ಮೊದಲಿದನ್ನು ಅನ್ಬಾಕ್ಸಿಂಗ್ ಅಂದರೆ ರಿವ್ಯೂ ಮಾಡುವ. ಎರಡು ಸೈಡ್ ಇದೆ ನೋಡಿ. ಸಿಂಕರ್ ಸೈಡ್ ಬೇರೆ, ರೋಡ್ ಸೈಡ್ ಬೇರೆ. ಇದು ರೋಡ್ಗಿರೋ ಸೈಡ್, ಇದು ಸಿಂಕ್ ಆಗೋ ಸೈಡ್. ಕರೆಕ್ಟಾಗಿ ಮೆನ್ಷನ್ ಮಾಡಿ. ಎಲ್ಲ ಯೂಸರ್ ಫ್ರೆಂಡ್ಲಿ ಆಗಿದೆ ಆ್ಯಕ್ಚುಲಿ ಈ ಐಟಮ್. ಇದು ಮೇಯ್ನಾಗಿ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈ ಶೈನಿಂಗ್ ಇದೆಯಲ್ಲ, ಈ ಶೈನಿಂಗ್ ಆಗಿರುತ್ತೆ ಮೇಯ್ನ್ ಇದರಲ್ಲಿರೋ ಟ್ರ್ಯಾಪ್. ಈ ಶೈನಿಂಗ್ಗೆ ಮೀನು ಬಂದು ಏನು ಮಾಡುತ್ತೆ, ಕಚ್ಚುವಾಗ ಆಮೇಲೆ ಗೊತ್ತಲ್ಲ ಟ್ರ್ಯಾಪ್ ಆಗಿ ಸಿಗುತ್ತೆ. ಸೊ ಮೋರಲ್ ಏನಂದರೆ ಎಲ್ಲರೂ ಒಂದೇ ವಿಷಯಕ್ಕೆ ಏನು ಹೇಳೋದು ಫೂಲ್ ಆಗೋದು. ಆಕರ್ಷಣೆ ಅನ್ನೋ ಒಂದು ವಿಷಯಕ್ಕೆ ಎಲ್ಲರೂ ಫೂಲ್ ಆಗೋದು, ಮನುಷ್ಯರಾಗಲಿ ಮೀನಾಗಲಿ. ಆಕರ್ಷರಾಗಿ ಆಮೇಲೆ ಟ್ರ್ಯಾಪ್ ಆಗ್ತಾರೆ. ಆ ರೂಲ್ಸನ್ನು ಇಟ್ಕೊಂಡು ನಾವು ಮೀನು ಹಿಡಿಯೋದಿಲ್ಲ. ಸೊ ಆಕರ್ಷಣೆ ಎಲ್ಲ ಬದಿಗಿರಲಿ. ನಾವಿವಾಗ ಇದನ್ನು ಓಪನ್ ಮಾಡುವ.
ನನ್ನ ರೂಮ್ಮೇಟ್ ಬೇರೆ ಇವತ್ತು ರೂಮ್ಗೆ ಹೋಗಲಿಲ್ಲ, ಅವ್ನು ಬರ್ತಾ ಇದ್ದಾನೆ ಒಟ್ಟಿಗೆ. ತಮಿಳ್ ಹುಡುಗ. ಇದನ್ನು ಇವಾಗ ಬಿಚ್ಚಾಗಿದೆ, ಇನ್ನೂ ಒಂದು ಕಡೆ ಇಡಬೇಕು. ಅದೇ ಒಂದು ಕಷ್ಟದ ಕೆಲಸ. ಎಲ್ಲೆಲ್ಲೋ ಬಿದ್ದರೆ ಆಮೇಲೆ ಕಷ್ಟ ಆಗುತ್ತೆ. ಅದಕ್ಕೆ ಇಲ್ಲಿ ಸಿಕ್ಕಿಸ್ತಾ ಇದ್ದೀನಿ ಇವಾಗ ನಾನು. சேஃப், ஆல் சேஃப். ஸ்லம் பார்க்க முடியும் உனக்கு? அங்கே போயிருந்தேன். அங்கே 2 பசங்க வந்து ரொம்ப தொல்லை ப்ரோ. அதை கொடுங்க இதை கொடுங்கன்னு. அதை கொடுங்க இதை கொடுங்கன்னு. எங்கே இருக்கு போட்டு? போட்டு வரும் ப்ரோ, அன்னைக்கு வந்துட்டு இருந்தது. இங்கே கம்மி, அங்கே இருக்கும். லெவல் ப்ரோ, அவ்வளோதான். எங்கள் அப்பா என்னன்னா ஒன்றும் பிரச்சனை இல்லை, நீ பேசாமல் இருக்காங்கிறாரு. எங்கள் அக்கா கடைசி அவனுக்கு பார்க்க ஆசை இருக்கால, கிளம்பிடாங்க. எங்கள் அம்மா ஐசியூவில் தான் இருக்காங்க. ஐசியூ கொண்டு போயிட்டா தம்பி பார்த்துக்கிட்டே இருக்காங்க, ஒன்றும் பிரச்சனை இல்லை அப்படிங்கிறாங்க. பொண்ணுங்க கொஞ்சம் சீரியஸாக இருப்பாங்க ப்ரோ. சீரியஸாக இருக்காங்கன்னு தான் ப்ரோ கொண்டே வந்திருக்காங்க. சொல்கிறாங்க ஆண்டி அது மாதிரி சொல்கிறாங்கப்பா அப்படின்ட்டு. ஜிஹெச் யார் செக் பண்ணல. ஜிஹெச் கொண்டு போனால் ஏதாச்சும் இருக்கா, பெனிஃபிட் இருக்கா? நல்லா பெனிஃபிட்ன்ற தாண்டி உங்களுக்கு அமௌண்ட் எதுவும் சிக்காது. அவங்க பார்க்குறத வீடு பார்க்க போகிறாங்க, அவ்வளோதான். ப்ரைவேட்டில் பார்க்குறது ஆனால் கம்மியாக இருக்கும். அதுபோல் ப்ரைவேட்டில் விட ஜிஹெச்சில் நமக்கு என்னென்னா டாக்டர்ஸ் அவங்களுக்கு எல்லாருமே இருப்பாங்க. ப்ரைவேட்டில் காசு. ತಮಿಳಲ್ಲಿ ಅಂದ್ರದ ಅಂದರೆ ಕಟ್ಟಾಯ್ತ ಅಂತ, ತುಂಡಾಯ್ತ ಅಂದರೆ ಹೇಗೆ ಅಂದ್ರದನ್ನ ಕಟ್ಟಾಗಿ ಬರೋದು. ಅಂದು ಅಂದರೆ ಕಟ್ಟು, ಅಂದ್ರದನ್ನ ಕಟ್ಟಾಗಿ ಹೋಗೋದು ಅಂದರೆ ತುಂಡಾಗಿ ಹೋಗೋದು. ஸ்ட்ரைட்டாக கட்டாக யூஸ் பண்ணுவோம், கட்டி வேர்டை யூஸ் பண்ணுவாங்க. ಸಣ್ಣಿರುವಾಗ ಈ ಸೂಜಿಗೆಲ್ಲ ನೂಲು ಹಾಕೋದಂದ್ರೆ ಖುಷಿ. ಇವಾಗ ಇದಕ್ಕೆ ನೂಲು ಹಾಕ್ತಿದ್ದೀವಿ. ಆಯಿತು, ಮುಗೀತು. ಕೊನೆ ಗೈಡು ಮೇಲೆ ಇರೋದು. ಎಸ್, ನಾವಿನ್ನು ನೋಟ್ ಹಾಕುವ. ಅಷ್ಟು ಯಾವಾಗಲೂ ನಾನು ನಮ್ಮದು ಲೋಕಲ್ ನೋಟ್ ಒಂದು ಹಾಕ್ತಾನೆ ಸೇಫ್ಟಿಗೆ. ಸುಮ್ಮನೆ ನಮ್ಮದು ವೆಸ್ಟರ್ನ್ ನೋಟೆಲ್ಲ ಆಮೇಲೆ ಹಾಕುವ, ಅಷ್ಟು ಇಂಡಿಯನ್ ನೋಟ್ ಒಂದು ಹಾಕುವ ನಾವು. ಇನ್ನು ನಮ್ಮ ವೆಸ್ಟರ್ನ್ ನೋಟ್ಸ್. ನಮ್ಮ 2ನೇ ಥ್ರೋ ಕೂಡ ಆಯಿತು. ಒಂದು 5 ಕಳಿಬೇಕು, ಆಮೇಲೆ ಮೀನುಗಳ ರಂಪಾಟ ಇರುತ್ತೆ ಇಲ್ಲಿ. ഇവിടെഷ്ട ഞാൻ വന്ന് തുടങ്ങിയിട്ടുള്ളൂ. ഇതെന്താ പരിപാടി? നിങ്ങളാണോ? ഓക്കെ ഓക്കെ. ಇಲ್ಲಿಂದ ಹತ್ತಿ ಇಳಿಬೇಕು ಆ್ಯಕ್ಚುಲಿ. ಕೇರಿ ಇರಂಗಣ ಇವಿടുന്ന്. ಇಲ್ಲಿ ಕಂಬಿಗಳೇನಿದೆ ಅದು ನನಗೆ ತುಂಬ ಉಪದ್ರ ಮಾಡ್ತಿತ್ತು. ಆದರೂ ಹೇಗೋ ಒಂದು 5 to 10 times ಥ್ರೋ ಮಾಡಿದೆ, ಬಿಡಲಿಲ್ಲ ನಾನು. ಮೂಮೆಂಟ್ಸ್ ಇತ್ತು, ಮೀನಿದ ಒಳ್ಳೆ ಮೂಮೆಂಟ್ಸ್ ಇತ್ತು, ಅದು ಸಿಗ್ತಾ ಇರಲಿಲ್ಲ.
ಏನಿಲ್ಲ ಅಂದರೆ ಒಂದು 5:30 ಆ ಟೈಮೆಲ್ಲ ಆದಮೇಲೆ ಸ್ವಲ್ಪ ಏನೋ ಒಂದು ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಏನಂತ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಬಂದರೆ ಸ್ವಲ್ಪ ಮೂಮೆಂಟ್ಸ್ ಇರುತ್ತೆ, ಆದರೂ ನನಗೇನು ಸಿಗಲ್ಲ. ಆದರೂ ನಾನು ಸ್ಟಿಲ್ ಥ್ರೋ ಮಾಡ್ತಾ ಇದ್ದೆ. ಆಮೇಲೆ ಇದ್ರ ಮೇಲೆ ಹತ್ತೋಣ ಅಂತ ಆಯ್ತು ನನಗೆ. അതാ പ്രശ്നം, സ്റ്റക്കായല്ല പോയിട്ട്. இங்கே இருக்கு ப்ரோ, அதானே சொன்னேன் எனக்கு. இந்த அவரது இப்போ சொன்னார் ரொம்ப இருக்கு இங்கே, கவுண்ட் நல்லா இருக்கு. ബോട്ട് വന്നോ? ആ എത്തി. എന്നാ ശരി ബ്രോ. എന്താ മാധവല്ലേ പറഞ്ഞ? വിളിക്കാം. ഓക്കെ, ഇവിടെ തന്നെയാണല്ലോ, ഇവിടെ കാണണമല്ലോ വീക്കെൻഡൊക്കെ. ആ വിളിക്കാം ബ്രോ. ഓക്കെ ബ്രോ, താങ്ക് യു. ಮಳೆಯಲ್ಲೊಬ್ಬ ಸ್ಲಿಂಗ್ ಶಾಟ್ ಇಟ್ಕೊಂಡು ಬಂದಿದ್ದ, ಒಂದಿಲ್ಲೇ ಪಕ್ಕದ ಊರು. ಸ್ಲಿಂಗ್ ಶಾಟ್ ಅಂದರೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಚೆನ್ನಾಗಿದೆ ಅದು. ಬಟ್ ನೀರು ಸ್ವಲ್ಪ ಕ್ಲೀನ್ ಇರಬೇಕು, ಮೀನುಗಳು ಕಾಣ್ತಾ ಇರಬೇಕು, ಹಾಗಿದ್ರೆ ಮಾತ್ರ ಏನಾದರೂ ಮಾಡೋಕ್ಕಾಗುತ್ತೆ ಅದರಲ್ಲಿ. ಸೊಲ್ರೆ ಸ್ವಲ್ಪ ಬ್ರೇಕ್, ಬೋಟ್ ಮೆಟ್ರೋ ಬರ್ತಾ ಉಂಟು. പോയിട്ടാങ്ക. യെസ്, ടൈം ടു ത്രോ. നല്ല ത്രോ. இங்கே நிற்க முடியாது ப்ரோ. ஒரு ஐடியா பண்ணட்டுமா? இதோட மேலே நிற்கட்டுமா? இது த்ரோ பண்ண முடியாது. ಸ್ವಲ್ಪ ಮೇಲೆ ನಿಂತಿದ್ದಾನೆ. வந்துட்டாங்க. ಸಾರಿ ಓಕೆ, ഇവിടെ നിൽക്കാലോ. ഓക്കെ സാറി. വെള്ളത്തിൽ കൂടി തന്നെ ഉണ്ടോ? വെള്ളത്തിൽ കൂടി തന്നെ പൊക്കരുത്. ബ്രോന്റെ ഐഫോൺ ആണോ? இதுதா பிளேஸ் ப்ரோ. சும்மா அங்கே போய் ப்ரோ வா, இங்கே வந்தா ஃபஸ்ட்டு மீன் இப்படி. இப்போ நம்ம பேச போகிறோம். ஒரு நிமிஷம் ப்ரோ, வீடியோ ஆன் இருக்கா? நல்லா இருக்கு. 6th ಗಾಯ್ಸ್, 160 ಇವತ್ತು ಪಳಂಗೈನ್ ಅಂತ ಕರಿತೇವೆ ಇದನ್ನು. ಇನ್ನು ನೋಡುವ. மீனை ஃபுல் ஹேண்டில் பிடி ப்ரோ. அப்படி பிடிச்சிட்டு அதுக்கப்புறம் எடுக்கண்டு சும்மா தூடு, அப்படியே எடுத்துவிடு. நீ இப்படி பிடிச்சா பறந்துடும் ப்ரோ. ரொம்ப பேருக்கு இருக்குது ಕಾಣ್ತು. ತುಂಬ ಒಳಗಡೆ ಹೋಗಿತ್ತು ಟ್ರ್ಯಾಪು, ತೆಗೆ ಸ್ವಲ್ಪ ಕಷ್ಟ ಆಯಿತು. ಒಬ್ಬರು ಹೆಲ್ಪ್ ಮಾಡಿದರು. ಸ್ಟಿಲ್ ಇನ್ನೂ ಬಾಕಿ ಇದೆ. ನೀವೇ ಬಿಡ್ತೀರಾ ಬ್ರೋ? ಓಕೆ ಅಲ್ಲ? ನೆಕ್ಸ್ಟ್ ಥ್ರೋ. நான் ஒரு பெஸ்ட்டு கேமராமேனை காட்டுறேன் உனக்கு.
தண்ணிக்கு மேலே மட்டும் லேசாக கொண்டு வாங்க. எங்கே ப்ரோ இருக்கு? எங்கே இருக்குன்னு இந்த இருக்கு. ಎರಡನೇ ಮೀನು. ಇದನ್ನು ತೆಗೆಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಬೇರೆ ಯಾವುದಿಲ್ಲ ಕೆಲಸ. ಗೋರಿ ವರ್ಷ ಖುಷಿ ಆದಿತ್ತಲ್ಲ ವಲಿಕ ಅಲ್ಲೇ. ಹಾಂ ತೆಗ್ದಾಯ್ತು. ಇದೊಂದು ಸ್ವಲ್ಪ ಕಷ್ಟದ ಕೆಲಸ ಇದೆ, ಅದನ್ನು ಬಿಟ್ಟರೆ ಜಾಲಿದ. ഇതെന്താ പരിപാടി, സേലാണ് അല്ല വീട്ടിലാണ്? ಇದೇ ಥರದ ವೀಡಿಯೋ ಬೇಕು ಅಂದರೆ ಇನ್ನೂ ಅಡ್ವೆಂಚರ್ ಆಗಿ ಮಾಡೋ ಪ್ಲ್ಯಾನಲ್ಲಿದೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣೋಣ. ಬಾಯ್ ಬಾಯ್. ಕರ್ಲಿ ಕ್ರಾಫ್ಟ್ ಸೈನಿಂಗ್ ಔಟ್.